ಧರ್ಮ ಕೀರ್ತಿರಾಜ್ ಬಿಗ್ ಬಾಸ್ಗೆ ಬಂದ್ಮೇಲೆ ಅವರ ಬಗ್ಗೆ ಹುಡುಕೋಕೆ ತುಂಬಾ ಜನ ಶುರು ಮಾಡಿದ್ರು. ಯಾಕಂದ್ರೆ ಅಲ್ಲಿಗೆ ಬರೋ ತನಕ ಅವ್ರ ಹಿನ್ನೆಲೆ ಏನು ಅನ್ನೋದಷ್ಟೇ ಗೊತ್ತಿತ್ತು. ಅವರ ವ್ಯಕ್ತಿತ್ವ ಏನು ಅನ್ನೋದು ತುಂಬಾ ಜನಕ್ಕೆ ಗೊತ್ತೇ ಇರಲಿಲ್ಲ. ಧರ್ಮ ತುಂಬಾ ಇನೋಸೆಂಟು, ತುಂಬಾ ಎಮೋಷನಲ್ಲು, ತುಂಬಾ ಸೈಲೆಂಟು ಅನ್ನೋದು ಬಿಗ್ ಬಾಸ್ಗೆ ಬಂದ ನಂತರವೇ ಗೊತ್ತಾಗಿತ್ತು. ಹೀಗಿದ್ದಂತ ಧರ್ಮ ಮನೆಯಲ್ಲಿ ತುಂಬಾ ದಿನ ಇರಬೇಕು ಅನ್ನೋದು ಬಹುಜನರ ಆಸೆ ಆಗಿತ್ತು. ಕಾರಣ ಒಂದೇ, ಎಲ್ಲೂ ನಾಟಕ ಮಾಡಲ್ಲ, ಎಲ್ಲೂ ಫಿಟ್ಟಿಂಗ್ ಇಡಲ್ಲ, ಅತಿರೇಕದ ವರ್ತನೆ ಮಾಡಲ್ಲ, ಓವರ್ ಆಕ್ಟಿಂಗ್ ಅಂತೂ ಇಲ್ವೇ ಇಲ್ಲ. ಅಲ್ಲಿ ಹೇಳೋದು ಇಲ್ಲಿ ಹೇಳೋದು, ಹೀರೋಯಿಸಮ್ ತೋರಿಸೋದು ಇದ್ಯಾವುದು ಕೂಡ ಇಲ್ಲ. ಬಿಲ್ಡಪ್ ಕೊಡೋದಂತೂ ಮೊದಲೇ ಇಲ್ಲ. ಹೀಗಿರಬೇಕಾದಂಥ ವ್ಯಕ್ತಿತ್ವವೇ ಜನರಿಗೆ ಇಷ್ಟ ಆಗೋದು ಮತ್ತು ಎಲ್ಲರ ವ್ಯಕ್ತಿತ್ವವೂ ಕೂಡ ಹೀಗೆ ಇರಬೇಕು. ಲಿಮಿಟ್ ಆದಂಥ ಮಾತು, ನೇರ ನುಡಿ, ಸ್ವಲ್ಪವೇ ಮಾತು, ಇದು ಧರ್ಮ ಅವರ ವ್ಯಕ್ತಿತ್ವ. ಇಂಥ ಧರ್ಮ ಬಿಗ್ ಬಾಸ್ ಮನೆಯಲ್ಲಿ ಬಹುದಿನಗಳ ಕಾಲ ಇರ್ಲಿಕ್ಕಾಗಲಿಲ್ಲ. ಆಲ್ರೆಡಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಆದರೆ ಧರ್ಮ ಬಿಗ್ ಬಾಸ್ ಗೆಲ್ಲದೆ ಇದ್ರೂ ಬಹು ಜನರ ಮನಸ್ಸನ್ನ ಕದ್ದಿದ್ದಾರೆ ಮತ್ತು ಗೆದ್ದಿದ್ದಾರೆ. ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಧರ್ಮ ಜೀವನದಲ್ಲಿ ಆದ ಅತಿ ದೊಡ್ಡ ಬದಲಾವಣೆ ಮತ್ತು ಅವರ ಜೀವನದಲ್ಲಿ ಗೆದ್ದಂತ ಒಂದು ಬಿರುಗಾಳಿಯ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ನಿಜವಾಗ್ಲೂ ಕೂಡ ಆ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೇನೆ ಅವರ ಅಭಿಮಾನಿಗಳಿಗೆ ಬೇಸರ ಆಗಿದೆ. ಧರ್ಮ ಜೀವನದಲ್ಲಿ ನಡೆದಂತ ಅದೊಂದು ಘಟನೆಯಿಂದ ಧರ್ಮ ಇಷ್ಟು ಸೈಲೆಂಟ್ ಆಗ್ಬಿಟ್ರಾ, ಇಷ್ಟು ಬದಲಾಗ್ಬಿಟ್ರಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಹಾಗಿದ್ರೆ ಧರ್ಮ ಜೀವನದಲ್ಲಿ ಆಗಿದ್ಯೇನು? ಧರ್ಮ ಜೀವನದಲ್ಲಿ ಅಂತ ಬದಲಾವಣೆ ಆಗೋಕೆ ಕಾರಣ ಯಾರು, ಬದಲಾವಣೆ ಮಾಡಿದ್ಯಾರು, ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಧರ್ಮ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಮೇಲೆ ಧರ್ಮಗೆ ಮದುವೆ ಫಿಕ್ಸ್ ಆಗಿತ್ತು. ಆ ಮದುವೆ ಇನ್ನೇನು ನಡಿಬೇಕು ಅನ್ನೋಷ್ಟರಲ್ಲಿ ಕ್ಯಾನ್ಸಲ್ ಆಗಿತ್ತು ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ಹೌದು, ಧರ್ಮ ಪ್ರೀತಿಯಲ್ಲಿ ಬಿದ್ದಿಲ್ವಾ ಅನ್ನೋದು ಅನೇಕರ ಪ್ರಶ್ನೆ ಆಗಿತ್ತು. ಇದೆಲ್ಲದರ ನಡುವೆ ಧರ್ಮ ಮತ್ತು ಅನುಷಾ ರೈ ಇಬ್ರು ಬಿಗ್ ಬಾಸ್ ಮನೆ ಒಳಗೆ ಒಟ್ಟಿಗೆ ಹೋದಂಥ ಸಂದರ್ಭದಲ್ಲಿ ಮೇ ಬಿ ಇವರಿಬ್ರದ್ದು ಲವ್ ಇತ್ತು ಅನ್ಸುತ್ತೆ, ಬ್ರೇಕಪ್ ಆಗಿತ್ತು ಅಂತ ಅನ್ಸುತ್ತೆ ಅನ್ನೋ ಡೌಟ್ ಇತ್ತು. ಆದರೆ ಅನುಷಾ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಮತ್ತು ಅವರಿಬ್ಬರು ಇರ್ತಿದ್ದಂಥ ರೀತಿ ನೀತಿ ನೋಡಿ ಪಕ್ಕಾ ಇವರಿಬ್ರು ಲವ್ವರ್ಸು, ಇವ್ರ ನಡುವೆ ಪ್ರೀತಿ ಇತ್ತು, ಆದರೆ ಕೆಲವು ಕಾರಣಗಳಿಂದ ಬ್ರೇಕಪ್ ಆಗಿತ್ತೇನೋ ಅಂತ ಕೆಲವರು ಭಾವಿಸಿದ್ರು. ಅನೇಕ ಸಿನಿಮಾಗಳನ್ನ ಒಟ್ಟಿಗೆ ಮಾಡಿದಂಥ ಈ ಜೋಡಿ ಒಳ್ಳೆ ಸ್ನೇಹವನ್ನ ಬೆಳೆಸ್ಕೊಂಡಿದ್ರು. ಈಗ ಧರ್ಮ ಅದನ್ನೇ ಹೇಳಿರೋದು, ನಾವಿಬ್ರು ಫ್ರೆಂಡ್ಸು, ಅದರಲ್ಲಿ ಎರಡು ಮಾತಿಲ್ಲ. ನಾವು ಹಲವು ಸಿನಿಮಾಗಳನ್ನ ಒಟ್ಟಿಗೆ ಮಾಡಿದ್ರಿಂದ ಒಂದು ಬಾಂಡಿಂಗ್ ಬೆಳೆದಿತ್ತು ಅಷ್ಟೇನೆ. ಇದನ್ನ ಫ್ರೆಂಡ್ಶಿಪ್ ಅನ್ನೋದು ಬಿಟ್ಟು ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರುವ ಧರ್ಮ, ನನಗೆ ಮದುವೆ ಫಿಕ್ಸ್ ಆಗಿತ್ತು, ಮದುವೆ ಮಾತುಕತೆ ಮುಗ್ದಿತ್ತು, ಇನ್ನೇನು ಮದುವೆ ಆಗಬೇಕಾಗಿತ್ತು, ಅಷ್ಟರೊಳಗೆ ಎಲ್ಲ ಮುಗ್ದೋಯ್ತು ಅನ್ನೋ ವಿಚಾರವನ್ನ, ಶಾಕಿಂಗ್ ಸತ್ಯವೊಂದನ್ನ ಹೇಳಿದ್ದಾರೆ. ಹೌದು, ಧರ್ಮಗೆ ಇದೀಗ ಕರೆಕ್ಟಾಗಿ 40 ವರ್ಷ. 1984ರಲ್ಲಿ ಧರ್ಮ ಜನಿಸಿದ್ದಾರೆ. ಧರ್ಮಗೆ 40 ವರ್ಷ ಆದ್ರೂ ಕೂಡ ಇನ್ನು ಮದುವೆ ಆಗದೆ ಇರೋದಕ್ಕೆ ಕಾರಣ ಏನು ಅನ್ನೋದು ಹಲವರ ಪ್ರಶ್ನೆ ಆಗಿತ್ತು. ಯಾಕಂದ್ರೆ ಧರ್ಮ ಅವರು ಮುದ್ದಿನ ಮಗ, ಅದಲ್ಲದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವವರು, ನೋಡೋಕ್ಕೂ ಕೂಡ ಚೆನ್ನಾಗಿದ್ದಾರೆ. ಕೀರ್ತಿರಾಜ್ ಅವರು ಒಳ್ಳೆ ಸಂಪಾದನೆಯನ್ನೇ ಮಾಡಿದ್ದಾರೆ. ಹೀಗಿರ್ಬೇಕಾದ್ರೆ ಅಂಥವ್ರಿಗೆ ಹುಡುಗಿ ಸಿಗೋದಿಲ್ವಾ, ಅಂಥವ್ರನ್ನ ಯಾರು ಪ್ರೀತಿಸ್ಲೇ ಇಲ್ವಾ, ಚಾಕ್ಲೇಟ್ ಬಾಯ್ ಅಂತ ಕರ್ಸ್ಕೊಳ್ತಿದ್ದ ಧರ್ಮನ ಹಿಂದೆ ಯಾರು ಹೋಗ್ಲೇ ಇಲ್ವಾ ಅನ್ನೋದು ಅನೇಕರ ಪ್ರಶ್ನೆ ಆಗಿತ್ತು. 40 ವರ್ಷ ಆದ್ರೂ ಇನ್ನೂ ಮದುವೆ ಆಗದೆ ಹಾಗೆ ಇರೋದಕ್ಕೆ ಕಾರಣ ಆದ್ರೂ ಏನಿರಬಹುದು ಅನ್ನೋದು ಪ್ರಶ್ನೆ ಆಗಿತ್ತು. ಫೈನಲಿ ಅದಕ್ಕೆ ಉತ್ತರ ಸಿಕ್ಕಿದೆ. ಹೌದು, ಕೆಲವು ವರ್ಷಗಳ ಹಿಂದೆ, 4 ವರ್ಷಗಳ ಹಿಂದೆನೆ ಧರ್ಮ ಅವರ ಮದುವೆ ಫಿಕ್ಸ್ ಆಗಿತ್ತು. ಮನೆಯಲ್ಲಿ ನೋಡಿದವರ ಜೊತೆಗೇನೆ ಆ ಮದುವೆ ಫಿಕ್ಸ್ ಆಗಿತ್ತು. ಎರಡು ಕುಟುಂಬದವರಿಗೂ ಕೂಡ ಒಪ್ಪಿಗೆ ಇತ್ತು. ಆ ಕಾರಣಕ್ಕಾಗಿ ಮದುವೆ ಮಾತುಕತೆಯನ್ನ ಕೂಡ ನಡೆಸಲಾಗಿತ್ತು. ಎಲ್ಲ ಗುರು ಹಿರಿಯರು ಒಟ್ಟಿಗೆ ಸೇರಿ ಹುಡುಗ ಹುಡುಗಿಯ ಒಪ್ಪಿಗೆಯನ್ನ ಪಡೆದುಕೊಂಡು ಮದುವೆ ಡೇಟ್ ಅನ್ನ ಕೂಡ ಫಿಕ್ಸ್ ಮಾಡಿದ್ರು. ಎರಡೂ ಮನೆಯಲ್ಲೂ ಕೂಡ ಮದುವೆಯ ಮಾತುಕತೆ ಮುಗಿದ ನಂತರ ಮದುವೆಗೆ ಕೆಲಸ ಕಾರ್ಯಗಳು ಕೂಡ ಪ್ರಾರಂಭ ಆಗಿತ್ತು. ಇನ್ನೇನು ಹಸೆಮಣೆ ಏರಿ ತಾಳಿ ಕಟ್ಟೋದು ಒಂದೇ ಬಾಕಿ ಆಗಿತ್ತು. ಆದರೆ ನಾನಾ ಕಾರಣಗಳಿಂದ ಈ ಮದುವೆ ಮುರಿದು ಹೋಯಿತು. ಅವತ್ತಿನಿಂದ ಇವತ್ತಿನವರೆಗೂ ಮದುವೆ ಮೇಲೆ ನಂಬಿಕೆ ಇಲ್ಲ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಮತ್ತೆ ಪ್ರೀತಿ ಆಗಲ್ವಾ, ಮತ್ತೆ ಮದುವೆ ಆಗಲ್ವಾ ಅನ್ನುವಂಥ ಪ್ರಶ್ನೆಗೂ ಕೂಡ ಧರ್ಮ ಉತ್ತರಿಸಿದ್ದಾರೆ. ಎಲ್ಲರ ಜೀವನದಲ್ಲೂ ಒಮ್ಮೆ ಮಾತ್ರ ಪ್ರೀತಿ ಆಗತ್ತೆ. ನನಗೂ ಕೂಡ ಮದುವೆ ಬಗ್ಗೆ ಸಾಕಷ್ಟು ಕನಸುಗಳಿದೆ. ಎಲ್ಲವೂ ಮುಗಿದೋಯ್ತು ಅನ್ನುವಷ್ಟರ ಸಂದರ್ಭದಲ್ಲಿ ಮದುವೆನೇ ಮುಗ್ದೋಗ್ಬಿಡ್ತು. ಹೀಗಿರ್ಬೇಕಾದ್ರೆ ನಾನು ಈಗ ಕೂತ್ಕೊಂಡು ಮದುವೆ ಆಗಬೇಕು, ಹುಡುಗಿ ಆಗಿರಬೇಕು, ಹೀಗಿರಬೇಕು ಅಂತ ಯೋಚನೆ ಮಾಡೋದಕ್ಕೆ ನಿಜವಾಗ್ಲೂ ಮನಸ್ಸಿಲ್ಲ, ಅಥವಾ ಆ ಮನಸ್ಥಿತಿಯಲ್ಲಿ ನಾನಿಲ್ಲ. ಈಗೇನಿದ್ರು ಜೀವನದ ಬಗ್ಗೆ ಹೆಚ್ಚಿನ ರೀತಿಯಾಗಿ ಫೋಕಸ್ ಮಾಡ್ತಾ ಇದ್ದೀನಿ. ವೃತ್ತಿ ಜೀವನದ ಬಗ್ಗೆ ಹೆಚ್ಚಿನ ರೀತಿಯಾಗಿ ಗಮನ ಹರಿಸ್ತಾ ಇದ್ದೀನಿ. ಬಿಗ್ ಬಾಸ್ನಿಂದ ನನಗೆ ಮತ್ತೆ ಲೈಟ್ ಬಂದಿದೆ. ಬಿಗ್ ಬಾಸ್ನಿಂದ ಅವಕಾಶಗಳು ಸಿಗ್ತಾ ಇದೆ. ಬಿಗ್ ಬಾಸ್ನಿಂದ ಜನ ನನ್ನನ್ನು ಮತ್ತೆ
ಹತ್ತಿರಕ್ಕೆ ಪಡ್ಕೊಂಡಿದ್ದಾರೆ. ಹೀಗಿದ್ದಾಗ ಇದು ರೈಟ್ ಟೈಮ್. ನಾನು ನನ್ನ ವೃತ್ತಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳೇಬೇಕಾಗತ್ತೆ ಮತ್ತು ಆ ಡಿಸಿಷನ್ ನನ್ನ ಕೈ ಹಿಡಿಯುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಸದ್ಯಕ್ಕೆ ಮದುವೆ ಆಗಲೇಬೇಕು, ಮದುವೆ ನಿಶ್ಚಯಿಸ್ಕೊಳ್ಬೇಕು, ಈ ಕನಸುಗಳಿಂದ ದೂರ ಉಳಿದಿದ್ದೀನಿ. ಯಾಕಂದ್ರೆ ಒಮ್ಮೆ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದ್ರಿಂದ ಆ ಕನಸನ್ನ ಅಲ್ಲಿಗೆ ಬಿಟ್ಟಿದ್ದೇನೆ. ಲೈಫ್ ತುಂಬಾ ಚೆನ್ನಾಗಿದೆ, ಅಪ್ಪ ಅಮ್ಮ ನಾನು ತುಂಬಾ ಚೆನ್ನಾಗಿ ಇದ್ದೀವಿ. ಈಗ ಮದುವೆಗಿದ್ವಿ ಅಂತ ಹೋದ್ರೆ ಸರಿ ಇರೋದಿಲ್ಲ. ಈಗೇನಿದ್ರು ನಾನು ನನ್ನ ವೃತ್ತಿ ಜೀವನದ ಬಗ್ಗೆ ಫೋಕಸ್ ಮಾಡಬೇಕು, ಅದ್ರ ಬಗ್ಗೆ ಫೋಕಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಯಾವ ಕಾರಣಕ್ಕೆ ಕ್ಯಾನ್ಸಲ್ ಆಯಿತು, ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಹುಡುಗಿ ಕಡೆಯಿಂದ ತಪ್ಪಾಯ್ತಾ, ಧರ್ಮನ ಕಡೆಯಿಂದ ತಪ್ಪಾಯ್ತಾ, ಏನಾಯಿತು, ಯಾವುದ್ರ ಬಗ್ಗೆನೂ ಕೂಡ ಮಾತಾಡಿಲ್ಲ. ಆದರೆ ಜೀವನದಲ್ಲಿ ಇವತ್ತು ಇಷ್ಟು ಸೈಲೆಂಟ್ ಆಗಿರೋದಕ್ಕೆ, ಮದುವೆನೇ ಆಗೋದು ಬೇಡ ಅಂತ ನಿರ್ಧರಿಸೋದಕ್ಕೆ, ಪ್ರೀತಿ ಪ್ರೇಮ ಯಾವುದೂ ಬೇಡ, ಸ್ನೇಹಿತರಾಗಿರೋಣ ಅಂತ ನಿರ್ಧರಿಸೋಕೆ ಕಾರಣ ಮೊದಲು ಫಿಕ್ಸ್ ಆಗಿದ್ದಂಥ ಮದುವೆ ಕಲ್ಯಾಣ ಮಂಟಪದವರೆಗೂ ಬಂದು ಕ್ಯಾನ್ಸಲ್ ಆಗಿದ್ದೆ ಅನ್ನೋದು ಧರ್ಮನ ಮಾತಿನಿಂದ ಗೊತ್ತಾಗ್ತಾ ಇದೆ. ಈ ಮಾತು ನಿಜವಾಗ್ಲೂ ಕೂಡ ತುಂಬಾ ಅವರ ಅಭಿಮಾನಿಗಳಿಗೆ ಬೇಸರ ತರಿಸಿದೆ. ಒಳ್ಳೆಯವರಿಗೆ ಇದು ಕಾಲ ಅಲ್ಲ ಬಿಡಿ ಅಂತ ಕೆಲವರು ಕಮೆಂಟ್ ಕೂಡ ಹಾಕಿದ್ದಾರೆ. ಧರ್ಮ ತುಂಬ ಒಳ್ಳೆ ಹುಡುಗ. ನಿಜವಾಗ್ಲೂ ಈ ಥರದ ಅನ್ಯಾಯ ಪ್ರೀತಿಯಲ್ಲಿ ದೇವರು ಮಾಡಬಾರ್ದಿತ್ತು. ಮುಂದಿನ ದಿನಗಳಲ್ಲಿ ಧರ್ಮನನ್ನ ಅತಿ ಹೆಚ್ಚು ಪ್ರೀತಿಸುವಂಥ ಹುಡುಗಿ ಸಿಗಲಿ. ಧರ್ಮನ ವೃತ್ತಿ ಜೀವನದ ಜೊತೆಗೆ ವೈಯಕ್ತಿಕ ಮತ್ತು ಸಾಂಸಾರಿಕ ಜೀವನ ಕೂಡ ತುಂಬ ಚೆನ್ನಾಗಿರಲಿ ಅನ್ನೋದು ಅವರ ಅಭಿಮಾನಿಗಳ ಆಸೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.